ಹ್ಞೂ ಅಂದ್ರಿ ಬಿಡುವುದನ ಇಲ್ಲ ಅವ್ರ ಒಮ್ಮೆ ಇವ್ರು ಕೆರೆ ಕಡಿಸ್ಕೊಂಡ್ವಿ ಅಂದ್ರ ಹಂಗ ಮರ್ದಿಸ್ ಬರೋರು ನೀರ್ ಹೊಗಸನ್ನವ್ರು ಮಳ ಮರದ್ ಬರೋರು ಮೀನಾ ಬಿಡನ್ನವ್ರು ಮರ್ದಿಸ್ ಬರೋರು ಕರ್ಬೇನಾಗಿ ಹಚ್ಚ ನೀರ್ ಹಾಕಿಲ್ಲ ನಾವು ತಂದು ಕೊಡ್ತೀವಿ ಅರ್ಧ ರೊಕ್ಕ ಆಮ್ಯಾಗ ಕೊಡ ಅಂದ್ರ ಒಟ್ಟಿನ ಮ್ಯಾಗ ಏನಾರ ಅಲ್ಲಿ ಹೆಂಗಾರ ಅಲ್ಲಿ ರೈತರು ಸುಧಾರಣೆ ಆಗಲಿ ಅಂತ ಅವ್ರ ಉದ್ದೇಶ ಇದೆ. ಅವ್ರ ದುಷ್ಟ ಅಂತ ಅಲ್ಲ ನಾ ಹೇಳೋ ಉದ್ದೇಶ ಅಂದ್ರ ಹೆಂಗಾರ ಅಲ್ಲಿ ಒಟ್ಟು ರೈತರು ಉದ್ಧಾರ ಆಗಲಿ, ನಿಮಗ್ ಕಲ್ಯಾಣ ಆಗ್ಬೇಕು, ನಿಮ್ಮ ಕಲ್ಯಾಣ ನಮ್ಮ ಕಲ್ಯಾಣ ಅಂತ ಹೇಳ್ತಾರ ಅವ್ರು ಸಾಹೇಬ್ರೀಗ. ಅದಕ್ಕೆ ಇದನ್ನ ಮಾಡ್ಕೊಂಡ್ ಮ್ಯಾಗ ನನಗಂತೂ ಭಾಳ ಅನುಕೂಲ ಆಗೈತ್ರಿ. ಯಾಕಂದ್ರೆ ಈಗ 6 ತಾಸು ಕರೆಂಟ್, ಒಮ್ಮೆ ಆಳು ಸಿಗುದಿಲ್ಲ, ರಾತ್ರಿ ಹಸುದು ಬರ್ತೈತಿ, ಥಂಡ್ ಇರ್ತೈತಿ. ಇದು ನಮ್ದು ಹೆಂಗಾಗೈತೆ ಅಂದ್ರೆ ಒಂದು ಬಟನ್ ಅಲ್ಲಿ ಒತ್ತಿ ಬಂದ್ವಿ ಅಂದ್ರೆ ಇಲ್ಲಿ ನೀರು ಬಂದು ಬೀಳ್ತೈತಿ. ರಾತ್ರಿ ಮುಂಜಾನೆ ಎದ್ದು ನಾವು ಆರಾಮ್ ಸೇರಿ ಯಾವಾಗ ಬೇಕಾದಾಗ ಬಂದ್ರು ನೀರು ಹಾಸ್ಕೊಳಕ್ಕೆ ಧೈರ್ಯ ಐತಿ. ಮತ್ತು ಕಾಯಿಪಲ್ಲೆ ಅಂತೂ ಸದಾವನಿದು ಈಗ ಇನ್ನು ಸುಮಾರು ಜೂನದ ಮಟನೂ ಕಾಯಿಪಲ್ಲೆ ಬೆಳ್ಕೊಳಕ್ಕೆ ಒಂದು ಅನುಕೂಲ ಐತಿ. ಈಗ ನಮ್ಮ ಕೆರೆ ಅದು ಅಷ್ಟೈತಿ ಅಂದ್ರೂ ಒಮ್ಮೆ ತುಂಬಿಸಿದ್ರೆ 2 ಎಕರೆ ನೀರು ಹಾಯ್ತ್ರಿ ಅನ್ನೋದು. 2 ಎಕರೆ ಅಗ್ರಿ ಆರಾಮ್ ಸೇರ. ಈಗ ಒಂದು ಅರ್ಧ ಎಕರೆ ಶೇಂಗಾ ಐತ್ರಿ, ಇದೊಂದು ಅರ್ಧ ಎಕರೆ ಉಳ್ಳಿ ಬೀಜ ಐತಿ, ಒಂದು ಅರ್ಧ ಎಕರೆ ಕಾಯಿಪಲ್ಲೆ ಹಚ್ಚಿವ್ರಿ. ಅದಷ್ಟು ಆಗತ್ತ. ಇನ್ನು ಇವ್ರು ಹೊಲ ಬಿಟ್ಟು ಹೋಗ್ತಾರ ಬಾ ಅಂತ ಪ್ಲಾನ್ ಮಾಡಿದ್ರು ಅವ್ರು. ಇವ್ರು ಸಾಹೇಬ್ರು ಇನ್ನು ಹೊಲ ಬಿಟ್ಟು ಇವ್ರು ಬ್ಯಾಸಿಗಿನ ಮನೆ ಕಡೆ ಹೋಗ್ತಾರ ಬಾ ಅಂದಾರ ಬಡವರ ಬಾಳಿ ತಂದು ಹಚ್ಚಿಬಿಟ್ರು ಒಂದು 50. ಆ ಬಾಳಿ ಕಾಯಕರ ನಾವು ಬೀಳಬೇಕಾ ಇಲ್ಲಿ. ಆ ಬಾಳಿ ಕಾಯಕ್ ಬೀಳುದಾಕಂತ ನಾವೇನ್ ಮಾಡಿದ್ವಿ ಮತ್ತೆ ಹೂಲ್ ಹಚ್ಕೊಂಡ್ವಿ. ಇಲ್ಲೇ ಒಂದು ದೊಡ್ಡದೊಂದು ಶೆಡ್ ಹಾಕೊಂಡು ಇನ್ನೊಂದು ಜವಾರಿ ಕೋಳಿ ಮಾಡ್ಕೊಂಡು ಏನಾರು ಒಟ್ಟು ಏನೋ ಮಾಡಿ ಈಗ ಅದಕ್ಕೊಂದು 30,000 ಖರ್ಚು ಮಾಡಿದ್ರ ಅನ್ನಾರ ನಮ್ಗೆ. ಆ 30,000 ಖರ್ಚು ಮಾಡಿದ್ರೆ ಈಗ ಸದ್ಯಕ್ಕೆ ಒಂದು 3,000 ಮರಿ ಮೀನದ ಮರಿ ತಂದು ಬಿಟ್ಟೇವ್ರಿ. 3,000 ಮರಿಯಾಗ ಒಂದು 2,000 ಮೀನು ಬದುಕಿ ಬಂದ್ರು ಒಂದೊಂದು ಪಾವು ಕಿಲೋ ಅದಾವ್ರಿ. ಈಗ 12 ರೂಪಾಯಿಗೆ ಒಂದು ಈಗ ಸದ್ಯಕ್ಕೆ ನಾವಾಗೆ ಕೊಟ್ಟು 12 ರೂಪಾಯಿ ಕಿಮ್ಮತ್ ಅದಾವ್ರಿ ಒಂದು ಮೀನ. ಮತ್ತು ಅದನ್ನ ಲೆಕ್ಕ ಹಾಕಿದ್ರೆ 30,000ಕ್ಕಿಂತ ಹೆಚ್ಚು ಉತ್ಪನ್ನ ಆಗತ್ರಿ. ಒಟ್ಟಿನ ಮ್ಯಾಗ ಕೆರೆ ಕಡಿಸ್ಕೊಂಡು ನಾವು ಜೀವನ ಮಾಡ್ಕೊಂಡು ಕಷ್ಟ ಬಿಡುದಂದ್ರೆ ಕಷ್ಟ ಬಿಡಕ್ ನಾ ಗಟ್ಟಿ ಅದೇ ಅಂದ್ರೆ ಕೆರೆ ಕಡ್ಕೊಂಡು ಇವ್ರು ಬೆಣ್ಣ ಹತ್ತಕ್ಕೆ ಅಡ್ಡಿ ಇಲ್ಲ. ಮತ್ತು ನಾ ಕಷ್ಟ ಬಿಡಕ್ ಅಲ್ಲೇ ಕೆರೆ ಅಲ್ಲೇ ಕಡಿಸಿ ನಾ ಮನೆಗೆ ಹೋಗಿ ಮಕ್ಕೊಂತ ಕೆಲಸ ಆಗೋದಿಲ್ಲ. ಮತ್ತು ಇದ್ದು ಬಿದ್ದು ರೊಕ್ಕನ ಹಾಳು ಮಾಡ್ಕೊಂಡು ಮಂದಿ ಪಾಲಾದಂಗೆ ಆಕತಿ. ಕೆರೆ ಕುರಿಗೆ ದನಕ್ಕೆ ಮರಿಗೆ ನೀರು ಕುಡಿಯೋಕ್ಕಾದಂಗೆ ಅದೊಂದು ಪುಣ್ಯ ಹತ್ತೈತಿ ರೊಕ್ಕ ಖರ್ಚು ಮಾಡಿದ್ರೆ. ಮತ್ತು ನಾವು ಅವ್ರ ಬೆನ್ನ ಬಿದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಏನಾರು ಮಾಡ್ಕೊಂಡು ಹೋದ್ರೆ ಎಲ್ಲ ಅನುಕೂಲ ಆಕತ್ತೆ ಅಂತೇಳಿ ನನ್ನ 2 ಮಾತು.